Dear students, welcome back to my class. In a previous class, we discussed about note making, and today I am going to teach you verbs in passive, okay, ಅಥವಾ passive form of the verb. ಸೊ ಹಾಗಾದರೆ ನಿಮ್ಮ ಎಕ್ಸಾಮಿನೇಷನ್ಗೆ ಕ್ವಶನ್ ನಂಬರ್ 26. ಸೊ ಏನು ಕೇಳ್ತಾರಪ್ಪ ಅಂತಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಕಂಪ್ಲೀಟ್ ದ ಫಾಲೋಯಿಂಗ್ ಬೈ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ಸೊ ಇಲ್ಲಿ ನಿಮ್ಗೆ ಏನಪ್ಪ ಅಂದರೆ ಇದು 3 ಮಾರ್ಕಿಗೆ ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಸೊ ಅಲ್ಲಿ 3 ಫಿಲ್ ಇನ್ ದ ಬ್ಲ್ಯಾಂಕ್ ಇರುತ್ತೆ. ಸೊ ನಾವಲ್ಲಿ ವರ್ಬ್ಗಳನ್ನು ಕೊಟ್ಟಿರ್ತಾರೆ, ಅದನ್ನು ಪ್ಯಾಸಿವ್ ವಾಯ್ಸಲ್ಲಿ ನಾವೇನಪ್ಪ ಅಂದರೆ ಅದನ್ನು ಬರಿಬೇಕಂದ್ರೆ ಪ್ಯಾಸಿವ್ ಫಾರ್ಮಲ್ಲಿ ಅದನ್ನು ಸೊ ಫಿಲ್ ಮಾಡಿದಾಗ ಸೊ ನಮಗೆ 3 ಮಾರ್ಕ್ ಸಿಗುತ್ತೆ. ಹಾಗಾದರೆ ಸೊ ಇವಾಗ ಪ್ಯಾಸಿವ್ ಅಂತಂದರೆ ಏನು? ಓಕೆ, ಸೊ ಪ್ಯಾಸಿವ್ ವಾಯ್ಸ್ ಮೀನ್ಸ್ ಆಲ್ರೆಡಿ ಯು ನೋ ದಟ್ ಆ್ಯಕ್ಟಿವ್ ವಾಯ್ಸ್. ಓಕೆ, ಇನ್ ಆ್ಯಕ್ಟಿವ್ ವಾಯ್ಸ್ subject is more important, in passive voice object is more important, and also in passive voice we should use V3 form of the verb. ಅಂದರೆ ನಾವು ಪ್ಯಾಸಿವ್ ಅಲ್ಲಿ ಏನಪ್ಪ ಅಂದರೆ ಈ V3 ಫಾರ್ಮನ್ನು ನಾವು ಯೂಸ್ ಮಾಡ್ತೀವಿ, V1 V2 ಆ್ಯಂಡ್ V3. ಓಕೆ, ಸೊ ಹಾಗಾದರೆ ಎ ಸೆಂಟೆನ್ಸ್ ಇನ್ ಪ್ಯಾಸಿವ್ ಫಾರ್ಮ್ ಈಸ್ ಮೋರ್ ಪೊಲೈಟ್ ಇನ್ ಟೋನ್, ಸೊ ಇದನ್ನು ಏನಪ್ಪ ಭಾಳ ಮೋರ್ ಪೊಲೈಟ್ ಆಗಿ ಇದೇನಪ್ಪ ಅಂದರೆ ಈ ಪ್ಯಾಸಿವ್ ಫಾರ್ಮ್ಗಳಿರ್ತವೆ. ಆ್ಯಂಡ್ ಆಲ್ಸೋ ದ ಪ್ಯಾಸಿವ್ ಈಸ್ ಜನರಲಿ ಯೂಸ್ಡ್ ಇನ್ ರೈಟಿಂಗ್ ಪ್ರೊಸೆಸ್ ಆರ್ ಪ್ರೊಸೀಜರ್. ಸೊ ಆಲ್ಮೋಸ್ಟ್ ನಾವೇನಪ್ಪ ಈ ಪ್ಯಾಸಿವನ್ನು ನಾವು ರೈಟಿಂಗ್ ಪ್ರೊಸೀಜರ್ಗೆ ಭಾಳ ಯೂಸ್ ಮಾಡ್ತೀವಿ, ರೈಟಿಂಗ್ ಪ್ರೊಸೆಸ್ಗೆ ಇದನ್ನು ಭಾಳ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ಹಾಗಾದರೆ ಸೊ ಬಿಫೋರ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು, ಸೊ ಇಲ್ಲಿ ಟೀಚ್ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂದರೆ ಸ್ವಲ್ಪ ಇಲ್ಲಿ ಬೇಸಿಕ್ ಆಗಿ ನಾವು ಇದನ್ನು ನೋಡೋಣ, ಹೌದಾ? ಹಾಗಾದರೆ ಫಸ್ಟ್ ಆಫ್ ಆಲ್ ನಾವೇನಪ್ಪ ಅಂದರೆ ಸೊ ಬಿ ಫಾರ್ಮನ್ನು ನೋಡೋಣ ಇವಾಗ. ಸೊ ಬಿ ಫಾರ್ಮ್ ಬಂದು ಆಮ್, ಈಸ್, ಆರ್ ಆ್ಯಂಡ್ ವಾಸ್, ವರ್. ಓಕೆ, ಸೊ ದೀಸ್ ಆರ್ ವಾಟ್ ಬಿ ಫಾರ್ಮ್ಸ್. ಅಂಡ್ ಆಮ್, ಈಸ್, ಆರ್. ಸೊ ಈ ಆಮ್, ಈಸ್, ಆರ್ ಇವುಗಳು ಏನಪ್ಪ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ, ಆಮ್, ಈಸ್, ಆರ್. ಆ್ಯಂಡ್ ವಾಸ್, ವರ್ ಅನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಯೂಸ್ ದೀಸ್ ವಾಸ್ ಆ್ಯಂಡ್ ವರ್ ಇನ್ ಪಾಸ್ಟ್ ಟೆನ್ಸ್. ಆ್ಯಂಡ್ ದೆನ್ ಈ ಪ್ರೆಸೆಂಟ್ ಟೆನ್ಸಲ್ಲಿ ಏನಪ್ಪ ಅಂದರೆ ಸೊ ಕೆಲವೊಂದು ಇಲ್ಲೇ ನಮಗೆ ಇಲ್ಲಿ ಒಂದು ಕ್ಲೂಸನ್ನು ಕೊಟ್ಟಿರ್ತಾರೆ. ಓಕೆ, ಸೊ ಆ ಕ್ಲೂಸನ್ನು ನೋಡಿದಾಗ ನಾವು ಇಲ್ಲಿ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಆಲ್ರೆಡಿ ಅಲ್ಲಿ ಏನಪ್ಪ ಒಂದು ಎಕ್ಸ್ಟ್ರಾಕ್ಟಲ್ಲಿ ಸೊ ಕ್ಲೂಸ್ ಇರುತ್ತೆ. ಆದರೆ ಈ ಒಂದು ಎಕ್ಸ್ಟ್ರಾಕ್ಟ್ ಪ್ರೆಸೆಂಟಲ್ಲಿದೆನಾ ಅಥವಾ ಪಾಸ್ಟಲ್ಲಿದೆನಾ ಅನ್ನೋದನ್ನು ನಾವು ನೋಡ್ಕೋಬೇಕು. ಸೊ ಹಾಗಾದರೆ ನಾವಿಲ್ಲಿ ಏನಪ್ಪ ಅಂದರೆ ಈ ಥರದ ವರ್ಡ್ಸ್ಗಳೇನಾದರೂ ಇದ್ದರೆ, ಸೊ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ ನೋಡಿ ಇಲ್ಲಿ. ಸೊ ಆಮ್, ಈಸ್, ಆರ್ ಆ್ಯಂಡ್ ಡೂ, ಡಸ್, ಹ್ಯಾವ್, ಆ್ಯಸ್. ಓಕೆ, ಆ್ಯಂಡ್ V1. ಸೊ ಒಂದು ವೇಳೆ ಎಕ್ಸ್ಟ್ರಾಕ್ಟಲ್ಲಿ ಏನಾದರೂ V1 ಇದ್ದರೆ ಅಥವಾ ಸೊ ಈಸ್ ಏನಾದರೂ ಅಲ್ಲಿದ್ದರೆ ಅಥವಾ ಡಸ್, ಹ್ಯಾವ್, ಆ್ಯಸ್, ಸೊ ಇವುಗಳೇನಾದರೂ ಅಲ್ಲಿ ಇದ್ದರೆ ಸೊ ನಾವೇನಪ್ಪ ಅಂದ್ರೆ ಅದನ್ನು ಪ್ರೆಸೆಂಟ್ ಟೆನ್ಸ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡಬೇಕು. ಓಕೆ, ಆ್ಯಂಡ್ ಆಲ್ಸೋ ಟುಡೇ ಅಂತ ಇದ್ದರೆ ಆ್ಯಂಡ್ ನೌ, ನವ್ ಎ ಡೇಸ್, ಇನ್ 2020. ಸೊ ಈ ರೀತಿಯಾಗಿ ಏನಾದರೂ ಆ ಒಂದು ಸ್ಮಾಲ್ ಪ್ಯಾಸೇಜಲ್ಲಿ ಅಥವಾ ಎಕ್ಸ್ಟ್ರಾಕ್ಟಲ್ಲಿ ಏನಾದರೂ ಇದ್ದರೆ ಸೊ ಅದೇನದು ಪ್ರೆಸೆಂಟಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಒಂದು ವೇಳೆ ಏನಾದರೂ ಅಲ್ಲಿ ವಾಸ್, ವರ್, ಹ್ಯಾಡ್, ಡಿಡ್, V2, ಸೊ V2 ಫಾರ್ಮ್ ಏನಾದರೂ ಇದ್ದರೆ ಅಥವಾ ಎಸ್ಟರ್ಡೇ ಅಂತ ಏನಾದರೂ ಇದ್ದರೆ ಅಥವಾ ಲಾಸ್ಟ್ ನೈಟ್, ಲಾಸ್ಟ್ ವೀಕ್, ಲಾಸ್ಟ್ ಮಂತ್ ಅಥವಾ ಲಾಸ್ಟ್ ಇಯರ್, ಸೊ ಇಯರ್ಸ್ ಅಗೋ, ಇನ್ 2019. ಸೊ ಈ ರೀತಿ ಏನಾದರೂ ಆ ಒಂದು ಎಕ್ಸ್ಟ್ರಾಕ್ಟಲ್ಲಿ ಏನಾದರೂ ಇದ್ದರೆ, ಓಕೆ, ಈ ಸಲ ಆ ರೀತಿ ಏನಾದರೂ ಇದ್ದರೆ ಸೊ ಅದೇನದು ಪಾಸ್ಟ್ ಟೆನ್ಸ್ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇದನ್ನು ನಾವಲ್ಲಿ ಅಬ್ಸರ್ವ್ ಮಾಡಿ ಸೊ ನೆಕ್ಸ್ಟ್ ನಾವೇನಪ್ಪ ಫಿಲ್ ಮಾಡೋಕ್ಕೆ ಹೋಗ್ಬೇಕು. ಓಕೆ, ರೈಟ್. ಆ್ಯಂಡ್ ದೆನ್ ಸೊ ಅಲ್ಲೇ ಪ್ಯಾಸಿವ್ ವಾಯ್ಸ್ ಅಂತಂದಮೇಲೆ ಏನಾಗುತ್ತೆ ಹೇಳ್ರಲ್ಲೇ ಈ, ಶಿ, ಇಟ್. ಸೊ ಈ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳಿಗೆ ನಾವು ಈಸನ್ನು ತಗೋಬೇಕು. ಓಕೆ, ಆ್ಯಂಡ್ ದೆನ್ ವಾಸ್ ಅಂತ ತಗೋಬೇಕು. ಸೊ ಈಸ್ ಅಂದರೆ ಪ್ರೆಸೆಂಟ್ ಟೆನ್ಸ್, ಸೊ ವಾಸ್ ಅಂದರೆ ಪಾಸ್ಟ್ ಟೆನ್ಸ್. ಓಕೆ, ಆ್ಯಂಡ್ ದೆನ್ ನಾವಿಲ್ಲಿ ಕಂಪಲ್ಸರಿಯಾಗಿ ನಾವು V3 ವರ್ಬನ್ನು ಯೂಸ್ ಮಾಡಬೇಕು. ಓಕೆ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಲೆಟರ್ ವಾಸ್ ರಿಟರ್ನ್ ಬೈ ಹಿಮ್.
ಲೆಟರ್ ವಾಸ್ ರಿಟನ್ ಬೈ ಹಿಮ್. ಹಾಗಾದರೆ ಲೆಟರ್, ಸೊ ಇದೇನಿದು ಸಿಂಗುಲರ್ ಇದೆ. ಸೊ ಸಿಂಗುಲರ್ ಇದ್ದಾಗ ನಾವೇನು ಮಾಡಬೇಕು, ವಾಸನ್ನು ಯೂಸ್ ಮಾಡಬೇಕು. ಸೊ ಪ್ಲೂರಲ್ ಇದ್ದಾಗ ವರ್ ಅನ್ನು ಯೂಸ್ ಮಾಡಬೇಕು. ಆ್ಯಪಲ್ಸ್ ವರ್ ಈಟನ್ ಬೈ ಹಿಮ್. ಓಕೆ, ಸೊ ಇಫ್ ದ ಆಬ್ಜೆಕ್ಟ್ ಈಸ್ ಸಿಂಗುಲರ್, ಸೊ ವಿ ಯೂಸ್ ವಾಸ್ ಇನ್ ಪಾಸ್ಟ್ ಟೆನ್ಸ್. ಇನ್ ಪ್ರೆಸೆಂಟ್ ಟೆನ್ಸ್ ಈಸನ್ನು ಯೂಸ್ ಮಾಡಬೇಕು. ಆ್ಯಂಡ್ ದೆನ್ ಮುಂದ್ಗಡೆ ಏನಪ್ಪ ಅಂದರೆ ಕಂಪಲ್ಸರಿಯಾಗಿ ನಾವು V3 ಫಾರ್ಮನ್ನು ಬರಿಬೇಕು. ಓಕೆ ರೈಟ್. ಆ್ಯನ್ ಆ್ಯಪಲ್ ವಾಸ್, ಸೊ ಆ್ಯನ್ ಆ್ಯಪಲ್ ಮೀನ್ಸ್ ಸಿಂಗುಲರ್. ಸೊ ಅದಕ್ಕೋಸ್ಕರ ಏನು ತಗೋಬೇಕಲ್ಲಿ, ವಾಸನ್ನು ತಗೋಬೇಕು. ಆ್ಯನ್ ಆ್ಯಪಲ್ ವಾಸ್ ಈಟನ್ ಬೈ ಹಿಮ್. ಒಂದು ವೇಳೆ ಆ್ಯಪಲ್ಸ್ ಇದ್ದರೆ, ಓಕೆ, ಆಬ್ಜೆಕ್ಟ್ ಏನಾದರೂ ಪ್ಲೂರಲಲ್ಲಿದ್ದರೆ, ಸೊ ವಾಸ್ ಬದಲಿಗೆ ವರ್ ಅನ್ನು ತಗೋಬೇಕು ಇನ್ ಪಾಸ್ಟ್ ಟೆನ್ಸ್. ಆ್ಯಪಲ್ಸ್ ವರ್ ಈಟನ್ ಬೈ ಹಿಮ್. ಸೊ ಒಂದು ವೇಳೆ ಪ್ರೆಸೆಂಟಲ್ಲಿ ಆದರೆ ಆ್ಯನ್ ಆ್ಯಪಲ್ ಈಸ್ ಈಟನ್ ಬೈ ಹಿಮ್. ಓಕೆ, ಸೊ ಒಂದು ವೇಳೆ ಆ್ಯಪಲ್ಸ್ ಇದ್ದರೆ ಆ್ಯಪಲ್ಸ್ ಆರ್ ಈಟನ್ ಬೈ ಹಿಮ್. ಸೊ ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಗುಲರ್ಗೆ ಈಸ್ ತಗೋಬೇಕು, ಪ್ಲೂರಲ್ಗೆ ಆರ್ ತಗೋಬೇಕು. ಇನ್ನು ಪಾಸ್ಟ್ ಟೆನ್ಸಲ್ಲಿ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಸಿಂಗುಲರ್ಗೆ ವಾಸ್ ತಗೋಬೇಕು, ಪ್ಲೂರಲ್ಗೆ ವರ್ ತಗೋಬೇಕು. ಆ್ಯಂಡ್ ಆಲ್ಸೋ ಏನಪ್ಪ ಅಂದರೆ V3 ವರ್ಬನ್ನು ಕಂಪಲ್ಸರಿಯಾಗಿ ನಾವೇನಪ್ಪ ಯೂಸ್ ಮಾಡಬೇಕು. ಓಕೆ ರೈಟ್. ಸೊ ದಿಸ್ ಈಸ್ ವಾಟ್ ಥರ್ಡ್ ಪರ್ಸನ್ ಸಿಂಗುಲರ್. ಆ್ಯಂಡ್ ದೆನ್ ವಿ, ಯು, ದೇ. ಸೊ ಈ ರೀತಿ ಪ್ಲೂರಲ್ಗಳಿದ್ದಾಗ, ಅಥವಾ ಚಿಲ್ಡ್ರನ್, ಪೀಪಲ್, ಓಕೆ, ಸ್ಟೂಡೆಂಟ್ಸ್, ಸೊ ಈ ಥರದ ಪ್ಲೂರಲ್ಗಳಿದ್ದಾಗ ಪ್ರೆಸೆಂಟ್ ಟೆನ್ಸಲ್ಲಿ ಆರ್ ತಗೋಬೇಕು ಆ್ಯಂಡ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ವರ್ ತಗೋಬೇಕು. ಓಕೆ ರೈಟ್. ಆ್ಯಂಡ್ ಆಲ್ಸೋ ಮುಂದ್ಗಡೆ ಏನು, V3 ಕಂಪಲ್ಸರಿ. ಸೊ ಹಾಗಾದರೆ ಈಗ ಕಾಮನ್ ಆಗಿ ನಾವೇನಪ್ಪ ಅಂದರೆ ಈ ಪ್ಯಾಸಿವ್ ವಾಯ್ಸ್ಗಳನ್ನು ಬೈಯಿಂದ ನಾವೇನಪ್ಪ ಹೇಳ್ತೀವಿ. ಓಕೆ, ಆ್ಯನ್ ಆ್ಯಪಲ್ ವಾಸ್ ಈಟನ್ ಬೈ ಹಿಮ್, ಆ್ಯನ್ ಆ್ಯಪಲ್ ವಾಸ್ ಈಟನ್ ಬೈ ಹರ್. ಓಕೆ, ಆ್ಯನ್ ಆ್ಯಪಲ್ ವಾಸ್ ಈಟನ್ ಬೈ ದೆಮ್. ಓಕೆ, ಸೊ ಆ್ಯಪಲ್ಸ್ ವರ್ ಈಟನ್ ಬೈ ದೆಮ್. ಓಕೆ, ಹೀಗೆ ನಾವೇನಪ್ಪ ಬೈನ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಈ ಪ್ಯಾಸಿವ್ ವಾಯ್ಸನ್ನು ನಾವೇನಪ್ಪ, ಸೊ ಇನ್ನು ಅಫಿಷಿಯಲ್ ಆಗಿ ನಾವು ಅದನ್ನು, ಅಥವಾ ನೋಟಿಸ್ ಅಥವಾ ರೈಟಿಂಗ್ ಪ್ರೊಸೀಜರ್ಸ್ಗಳಲ್ಲಿ ಏನಪ್ಪ ಅಂದರೆ ನಾವು, ಸೊ ಕಾಮನ್ ಆಗಿ ಸೊ ದ ಲೆಟರ್ ವಾಸ್ ರಿಟರ್ನ್. ಓಕೆ, ಸೊ ಈ ರೀತಿಯಾಗಿ ಹೇಳ್ತೀವಿ ನಾವು. ಓಕೆ, ಆ್ಯಂಡ್ ಎ ಮೆಮೊ ವಾಸ್ ಗಿವನ್ ಟು ದೆಮ್, ಆ್ಯಂಡ್ ಎ ನೋಟಿಸ್ ವಾಸ್ ಗಿವನ್ ಟು ಹಿಮ್, ಆ್ಯಂಡ್ ಎ ಫಂಕ್ಷನ್ ವಾಸ್ ಅರೇಂಜ್ಡ್ ಎಟ್ ದ ಸ್ಕೂಲ್ ಪ್ರೆಮಿಸಸ್, and teaching equipments were given to them. Okay, so and also, so students were participated in all co-curriculum activities. ಸೊ ಹೀಗೆ ನಾವೇನಪ್ಪ ಅಂದರೆ ನಾವು ಪ್ಯಾಸಿವ್ ವಾಯ್ಸನ್ನು ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ನಾವಿಲ್ಲಿ ಸಿಂಗುಲರ್ಗಳಿಗೆ ಏನಪ್ಪ ಅಂದರೆ ವಾಸ್ ಅಂತ ತಗೋಬೇಕು. ಸೊ ಫಾರ್ ಎಕ್ಸಾಂಪಲ್ ಈ, ಶಿ, ಇಟ್, ಓಕೆ, ಇವುಗಳಿಗೆ ವಾಸ್ ಅಂತ ಬರುತ್ತೆ. ಅಥವಾ ಏನಾದರೂ ಈ ಸ್ಟೂಡೆಂಟ್ಸ್ ಅಂತ ಬಂದಾಗ ವರ್ ಆಗುತ್ತೆ, ಸ್ಟೂಡೆಂಟ್ ಅಂತ ಇದ್ದಾಗ ವಾಸ್ ಆಗುತ್ತೆ. ಓಕೆ, ಸೊ ಹೀಗೆ ನಾವು ಇವುಗಳನ್ನು ಆಬ್ಜೆಕ್ಟನ್ನು ಗಮನಿಸಿ ಸಿಂಗುಲರ್ಗೆ ವಾಸ್ ತಗೋಬೇಕು, ಪ್ಲೂರಲ್ಗೆ ವರ್ ತಗೋಬೇಕು. ಆ್ಯಂಡ್ ಕಂಪಲ್ಸರಿಯಾಗಿ ನಾವೇನಪ್ಪ ಅಂದರೆ V3 ಫಾರ್ಮ್ ಆಫ್ ದಿ ವರ್ಬನ್ನು ಯೂಸ್ ಮಾಡಬೇಕು. ಓಕೆ, ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, ಸೊ ಇಲ್ಲಿ ಮೊದಲಿಗೆ ನಾವೇನಪ್ಪ ಅಂದರೆ ಈ ಒಂದು ಎಕ್ಸ್ಟ್ರಾಕ್ಟನ್ನು ನಾವಿಲ್ಲಿ ನೀಟಾಗಿ ಓದ್ಕೋಬೇಕು ಫಸ್ಟ್, ಹೌದಾ? ಸೊ ನಿಮ್ಮ ಎಕ್ಸಾಮಲ್ಲಿ ಏನಪ್ಪ ಅಂದರೆ ಸೊ ಈ ರೀತಿಯಾಗಿ ಕೊಟ್ಟಿರ್ತಾರೆ. ದ ರಿವಾಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಇನ್ಕ್ರೀಸ್ಡ್. ಸೊ ಹಿಯರ್ ಇನ್ಕ್ರೀಸ್ಡ್ ಡೇ ಬೈ ಡೇ 200 acres ಆಫ್ ತಮ್ಮಣ್ಣಸ್ ಲ್ಯಾಂಡ್. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಫಿಲ್ ಇನ್ ದ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಬ್ರಾಕೆಟಲ್ಲಿ ಅಕ್ವೈರ್ ಅಂತಿದೆ. ಬೈ ಬಸವಯ್ಯ ಎ ಫೆನ್ಸ್ ಡ್ಯಾಶ್ ಬಿಲ್ಡ್ ಅರೌಂಡ್ ದ ಲ್ಯಾಂಡ್. ತಮ್ಮಣ್ಣ ಡ್ಯಾಶ್ ಸೊ ಅಡ್ವೈಸ್ ಬೈ ಈಸ್ ಸಪೋರ್ಟರ್ಸ್ ಅಬೌಟ್ ದ ವೇರಿಯಸ್ ಮೀನ್ಸ್ ಆಫ್ ಗೆಟ್ಟಿಂಗ್ ಬ್ಯಾಕ್ ಇಸ್ ಲ್ಯಾಂಡ್. ಓಕೆ, ಹಾಗಾದ್ರೆ ನಾವಿಲ್ಲಿ ಏನು ಗಮನಿಸಿದ್ವಪ್ಪ ಅಂತಂದರೆ, ಸೊ ಇಲ್ಲಿ 3 ಫಿಲ್ ಇನ್ ದ ಬ್ಲ್ಯಾಂಕ್ಗಳಿವೆ. ಆ್ಯಂಡ್ ಆಲ್ಸೋ ಬ್ರಾಕೆಟಲ್ಲಿ ಏನಪ್ಪ ಅಂದರೆ V1 ವರ್ಬ್ಗಳನ್ನು ಕೊಟ್ಟಿದ್ದಾರೆ. ಓಕೆ,
ಸೊ ಹಾಗಾದರೆ ಈ ಒಂದು ಎಕ್ಸ್ಟ್ರಾಕ್ಟಲ್ಲಿ ನಾವಿಲ್ಲಿ ಇನ್ಕ್ರೀಸ್ಡ್ ಅಂತ ಇದೆ ನೋಡ್ರಿ, ಇಲ್ಲಿ ಇನ್ಕ್ರೀಸ್ಡ್. ಓಕೆ, ಒಂದು ಏನಾದ್ರಲ್ಲಿ ಒಂದು ಕ್ಲೂ ಇರುತ್ತೆ. ಸೊ ಪ್ರೆಸೆಂಟಲ್ಲಿ ಇದೆನಾ ಅಥವಾ ಪಾಸ್ಟಲ್ಲಿ ಇದೆನಾ ಅನ್ನೋದನ್ನು ನಾವಿಲ್ಲಿ ನೋಟ್ ಮಾಡಬೇಕು. ಸೊ ಪ್ರೆಸೆಂಟಲ್ಲಿ ಇದ್ದರೆ ಸೊ ಈ ರೀತಿಯಾದ ಅಲ್ಲಿ ಏನಾದರೂ ಒಂದು ಪಾಯಿಂಟ್ಗಳು ಇರಬೇಕಲ್ಲಿ, ಹೌದಾ. ಸೊ ಸಪೋಸ್ ಆರಲ್ಲಿ ಇರಬೇಕು, ಅಥವಾ ಹ್ಯಾವಲ್ಲಿ ಇರಬೇಕು, ಅಥವಾ ಹ್ಯಾಸಲ್ಲಿ ಇರಬೇಕು, ಅಥವಾ ನೌ, ಟುಡೇ, ಓಕೆ, ಆರ್ V1. ಸೊ V1 ಅಲ್ಲಿದ್ದರೆ ಅಥವಾ ಈಸಲ್ಲಿದ್ದರೆ ಸೊ ಅದೇನದು ಪ್ರೆಸೆಂಟ್ ಟೆನ್ಸ್ ಅಂತ ಆಗುತ್ತೆ. ಸೊ ಅಲ್ಲಿ ಯಾವುದೇ ರೀತಿಯಾದ ಪ್ರೆಸೆಂಟ್ ಟೆನ್ಸಲ್ಲಿ ಈ ರೀತಿಯಾದ ಅಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಗಳಲ್ಲಿ ಇಲ್ಲ, ಹೌದಾ. ಹಾಗಾದ್ರೆ ಅಲ್ಲಿ ಏನಪ್ಪ ಇನ್ಕ್ರೀಸ್ಡ್ ಅಂತಿದೆ ನೋಡ್ರಿ ಅಲ್ಲಿ. ಸೊ ದಟ್ ಮೀನ್ಸ್ ಪಾಸ್ಟ್ ಟೆನ್ಸಲ್ಲಿ ಏನಾದರೂ ವಾಸ್, ವರ್, ಹ್ಯಾಡ್, ಡಿಡ್, ಸೊ V2, ಹೌದಾ, V2 ವರ್ಬ್, ಅಥವಾ ಎಸ್ಟರ್ಡೇ, ಸೊ ಲಾಸ್ಟ್ ಮಂತ್, ಲಾಸ್ಟ್ ವೀಕ್, ಸೊ ಇಯರ್ಸ್ ಅಗೋ. ಸೊ ಈ ರೀತಿಯಾದ ಏನಾದ್ರಲ್ಲಿ ಕೀ ಪಾಯಿಂಟ್ಗಳು ಏನಾದರೂ ನಮಗಲ್ಲಿ ಇದ್ದರೆ ಸೊ ಇದೇನಿದು ಪಾಸ್ಟ್ ಟೆನ್ಸಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಅವಾಗ ಏನಪ್ಪ ಅಂದ್ರೆ ಈ ಬಿ ಫಾರ್ಮ್ ಏನಾಗುತ್ತೆ, ಪ್ರೆಸೆಂಟ್ ಟೆನ್ಸ್ ಆಗಿ ಚೇಂಜ್ ಆಗುತ್ತೆ, ಪಾಸ್ಟ್ ಟೆನ್ಸ್ ಆಗಿ ಚೇಂಜ್ ಆಗುತ್ತೆ, ಹೌದಾ. ಸೊ ಅದಕ್ಕೋಸ್ಕರ ಸೊ ಹಿಯರ್ ಇನ್ಕ್ರೀಸ್ಡ್ ಇದೇನು ನಮಗೆ ಡಿನೋಟ್ ಮಾಡುತ್ತೆ ಹೇಳಿದ್ದು V2. ಇನ್ಕ್ರೀಸ್ಡ್ ಆ್ಯಂಡ್ ಇನ್ಕ್ರೀಸ್ಡ್. ಸೊ ಹಾಗಾದರೆ ಇದು ಪಾಸ್ಟ್ ಟೆನ್ಸಲ್ಲಿ ಇದೆ. ಸೊ ಹೀಗಾಗಿ ನಾವೇನಪ್ಪ ಅಂದ್ರೆ ಇಲ್ಲೇ ಪಾಸ್ಟ್ ಟೆನ್ಸನ್ನು ನಾವು ಪ್ಯಾಸಿವ್ ವಾಯ್ಸಲ್ಲಿ ಈಗ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್, ದ ರಿವಾಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಇನ್ಕ್ರೀಸ್ಡ್ ಡೇ ಬೈ ಡೇ 200 acres ಆಫ್ ತಮ್ಮಣ್ಣಾಸ್ ಲ್ಯಾಂಡ್. ಸೊ ಲ್ಯಾಂಡ್, ಓಕೆ. ಹಾಗಾದರೆ ಈ ಲ್ಯಾಂಡ್ ಏನಿದೆಯಲ್ಲ, ಸೊ ಇಟ್ ಡಿನೋಟ್ಸ್ ಸಿಂಗುಲರ್ ಲ್ಯಾಂಡ್. ಸೊ ಹಾಗಾದರೆ ನಾವಿಲ್ಲೇ ವಾಸ್ ಅಂತ ಬರಿಬೇಕು. ಏನಂತ ಬರಿಬೇಕಿಲ್ಲ, ವಾಸ್. ತಮ್ಮಣ್ಣಾಸ್ ಲ್ಯಾಂಡ್ ವಾಸ್. ಸೊ ಹಾಗಾದರೆ ವಾಸ್ ಅಂತ ಬರೆದ ನಂತರ ಸೊ ಹಿಯರ್ ನೋಟ್ ದಿಸ್ ವಾಸ್, ಆ್ಯಂಡ್ ದೆನ್ ಕಂಪಲ್ಸರಿ ನಾವೇನು ಬರಬೇಕು ಹೇಳಿಲ್ಲ, V3. ಓಕೆ. ಸೊ ಹಾಗಾದರೆ ಅವರು ಬ್ರಾಕೆಟಲ್ಲಿ ನಮಗೆ V1 ಅನ್ನು ಕೊಟ್ಟಿರ್ತಾರೆ. ಸೊ ನಾವು V1 ಅನ್ನು V3 ಬರೀಬೇಕು. ಸೊ ಹಿಯರ್ V1, V2, V3. ಸೊ ಅಕ್ವೈರ್. ಸೊ V2 ಏನಾಯ್ತದು, ಅಕ್ವೈರ್ಡ್ ಆ್ಯಂಡ್ ಅಕ್ವೈರ್ಡ್. ಓಕೆ, ರೈಟ್. ಸೊ ಅವಾದರೆ ಅಕ್ವೈರ್ಡ್. ಸೊ V3ನ ನಾವಿಲ್ಲೇ ಬರಿಬೇಕು. ಓಕೆ, ಲ್ಯಾಂಡ್ ವಾಸ್ ಅಕ್ವೈರ್ಡ್, ರೈಟ್. ಓಕೆ, ಲ್ಯಾಂಡ್ ವಾಸ್ ಅಕ್ವೈರ್ಡ್. ಆ್ಯಂಡ್ ದೆನ್ ಬೈ ಬಸವಯ್ಯ ಎ ಫೆನ್ಸ್ ಡ್ಯಾಶ್ ಬಿಲ್ಡ್. ಅದರಲ್ಲಿ ಫೆನ್ಸ್ ಅಂದರೆ ಏನಿದು, ಸಿಂಗುಲರನ್ನು ತೋರಿಸ್ಕೊಡುತ್ತೆ. ಓಕೆ. ಸೊ ಸಿಂಗುಲರ್ ಇಂಡಿಕೇಟ್ ಮಾಡುವುದರಿಂದ ನಾವಿಲ್ಲಿ ಯಾವ ಹೆಲ್ಪಿಂಗ್ ವರ್ಬನ್ನು ಬರೀಬೇಕಿಲ್ಲ, ಓಕೆ, ವಾಸ್ ಅನ್ನು ಬರೀಬೇಕು. ಎ ಫೆನ್ಸ್ ವಾಸ್. ಸೊ ಮುಂದ್ಗಡೆ V1 ಯಾವುದಿದೆ, ಬಿಲ್ಡ್, BUILD. ಸೊ V1 ಇದು. ಸೊ ಇದು V2 ಹೋದಾಗ ಏನಾಗುತ್ತೆ, BUILT, ಬಿಲ್ಡ್, ಬಿಲ್ಟ್. ಓಕೆ, ಎ ಫೆನ್ಸ್ ವಾಸ್ ಬಿಲ್ಟ್. ಎ ಫೆನ್ಸ್ ವಾಸ್ ಬಿಲ್ಟ್ ಅರೌಂಡ್ ದ ಲ್ಯಾಂಡ್. ತಮ್ಮಣ್ಣ ಡ್ಯಾಶ್ ಅಡ್ವೈಸ್ ಬೈ ಇಸ್ ಸಪೋರ್ಟರ್ಸ್. ಹಾಗಾದರೆ ತಮ್ಮಣ್ಣ ಅಂದರೆ ಥರ್ಡ್ ಪರ್ಸನ್ ಸಿಂಗುಲರ್, ಹಿ. ಸೊ ಹಿ ಮುಂದ್ಗಡೆ ಏನು ಬರುತ್ತೆ, ಇದು ಪಾಸ್ಟ್ ಟೆನ್ಸ್ ಆದ್ದರಿಂದ ವಾಸ್. ತಮ್ಮಣ್ಣ ವಾಸ್ ಅಡ್ವೈಸ್, ADVISE, ಅಡ್ವೈಸ್. V2 ಏನಾಯಿತು, ಅಡ್ವೈಸ್ಡ್, ಆ್ಯಂಡ್ V3 ಅಡ್ವೈಸ್ಡ್. ಸೊ ನಾವಿವಾಗ ಏನು ಮಾಡ್ಬೇಕು, ಇವಾಗ V3 ಫಾರ್ಮನ್ನು ಬರಿಬೇಕು. ತಮ್ಮಣ್ಣ ವಾಸ್ ಅಡ್ವೈಸ್ಡ್ ಬೈ ಹಿಸ್ ಸಪೋರ್ಟರ್ಸ್ ಅಬೌಟ್ ದ ವೇರಿಯಸ್ ಮೀನ್ಸ್ ಆಫ್ ಗೆಟ್ಟಿಂಗ್ ಬ್ಯಾಕ್ ಹಿಸ್ ಲ್ಯಾಂಡ್. ಹೌದಾ, ನೋಡಿರಿ ಭಾಳ ಈಸಿ ಇದೆ ಇದು. ಸೊ ನಾವಿಲ್ಲಿ ಏನಪ್ಪ ಅಂದರೆ ಫಸ್ಟ್ ನಾವು ಮಾಡುವಂಥ ಕೆಲಸ ಏನಪ್ಪ ಅಂದರೆ, ಸೊ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಆ ಸ್ಮಾಲ್ ಪ್ಯಾಸೇಜನ್ನು ಸ್ವಲ್ಪ ನೀಟಾಗಿ ಓದಬೇಕು ಅದನ್ನು.
ಸೊ ಓದಿದಾಗ ನಮಗೇನಪ್ಪ ಅಂದ್ರೆ ಅಲ್ಲಿ ಒಂದು ಏನಾದರೂ ಒಂದಲ್ಲಿ ಕ್ಲೂ ಇದ್ದೇ ಇರುತ್ತೆ. ಪ್ರೆಸೆಂಟ್ ಟೆನ್ಸು ಅಥವಾ ಪಾಸ್ಟ್ ಟೆನ್ಸ್ ಏನಾದರೂ ಒಂದಲ್ಲಿ ಕ್ಲೂ ಇರುತ್ತೆ. ಸೊ ಅಲ್ಲಿ ವಿ ಟು ವರ್ಬ್ ಇದ್ದರೆ ಅಥವಾ ಏನಾದರೂ ವಾಸ್ ವರ್ ಹ್ಯಾಡ್, ಓಕೆ, ಅಥವಾ ಎಸ್ಟರ್ಡೇ, ಲಾಸ್ಟ್ ಮಂತು, ಲಾಸ್ಟ್ ವೀಕು, ಸೊ ಈ ರೀತಿಯಾಗಿ ಏನಾದರೂ ಅಲ್ಲಿ ನಮಗೆ ಕ್ಲೂ ಇದ್ದೇ ಇರುತ್ತೆ. ಅದನ್ನು ಗಮನಿಸಿ ನಾವಲ್ಲಿ ಪಾಸ್ಟ್ ಟೆನ್ಸಲ್ಲಿ ನಾವೇನಪ್ಪ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸನ್ನು ಬರಿಬೇಕು. ಓಕೆ, ಸೊ ಭಾಳ ಈಸಿಯಾಗಿ ನಾವಿಲ್ಲಿ ಏನಪ್ಪ 3 ಮಾರ್ಕ್ಸನ್ನು ತೊಗೋಬೋದು. ಓಕೆ ನೋಡಿ, ಸೊ ಇದು ಐ ಥಿಂಕ್ ಸೊ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ ನಾನು. ಸೊ ಬಿಕಾಸ್ ಆಫ್ ಲ್ಯಾಂಡ್, ಓಕೆ, ವಾಸ್, ಲ್ಯಾಂಡ್ ವಾಸ್ ಅಂತ ಬರುತ್ತೆ. ಆ್ಯಂಡ್ ಫೆನ್ಸ್, ಸೊ ಸಿಂಗುಲರ್ ಫೆನ್ಸ್, ಸೊ ಸಿಂಗುಲರ್ ಇದ್ದರೆ ವಾಸ್ ಅಂತ ತೊಗೋಬೇಕು. ಆ್ಯಂಡ್ ದೆನ್ ತಮ್ಮಣ್ಣ, ಥರ್ಡ್ ಪರ್ಸನ್ ಸಿಂಗುಲರ್ ಈ, ಸೊ ಈ ಮುಂದ್ಗಡೆ ವಾಸ್ ಅಂತ ತೊಗೋಬೇಕು. ಸೊ ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ V1ಗಳನ್ನು V3 ವರ್ಬ್ಗಳನ್ನು ನಾವಲ್ಲಿ ಬರಿಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಬರೆದಿದ್ದೀನಿ ಅಕ್ವೈರ್. ಸೊ ಅವ್ರು ಕೊಟ್ಟಿದ್ದಾರೆ. ಸೊ ನಾವೇನು ಮಾಡ್ಬೇಕು ಹೇಳ್ರಿ, V2 ಅಲ್ಲ V3 ಫಾರ್ಮನ್ನು ಬರಿಬೇಕು, ಅಕ್ವೈರ್ಡ್ ಅಂತ ಬರಿಬೇಕು. ಆ್ಯಂಡ್ ದೆನ್ ಸೊ ಬಿಲ್ಡ್ V1 ಫಾರ್ಮ್, ಸೊ ಬಿಲ್ಟ್ V3 ಫಾರ್ಮ್, ಆ್ಯಂಡ್ ಅಡ್ವೈಸ್ಡ್. ಸೊ ಈ ರೀತಿಯಾಗಿ ನಾವೇನಪ್ಪ ಪ್ಯಾಸಿವ್ ವರ್ಬ್ಗಳನ್ನು V3 ವರ್ಬ್ಗಳನ್ನು ಕಂಪಲ್ಸರಿಯಾಗಿ ನಾವಲ್ಲಿ ಬರಿಬೇಕು. ಓಕೆ ರೈಟ್. ಸೊ ಹಾಗಾದರೆ ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನಪ್ಪ ನಿಮಗೆ ಇನ್ನೂ 1-2 ಎಕ್ಸಾಂಪಲ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.